ರಾಯಬಾಗ್ ಚಿಂಚಲಿ ರೋಡ್ ಕಾಂಟ್ರಾಕ್ಟರ್ ಯಾರ್ದಾರ ಗೊತ್ತಿಲ್ಲ. ಆದ್ರೂ ಈ ರೀತಿ ಧೂಳು ಎದ್ರ ಟೂ ವೀಲರ್ದವ್ರು ಹೆಂಗ್ ಹೋಗ್ಬೇಕು? ಕಾಮಗಾರಿ ಪ್ರಗತಿಯಲ್ಲಿರುವಾಗ ಇವ್ರ ರೋಡ್ ಮ್ಯಾಗ ನೀರು ಹೊಡಿಬೇಕು. ನೀರು ಹೊಡೆಯಂಗಿಲ್ಲ. ಹೊಟ್ಟಿಗೇನು ಅನ್ನ ತಿಂತಾರೋ ಮತ್ತೆ ಏನ್ರೆ ಬೇರೆ ಅನ್ನ ತಿಂತಾರೋ. ಮೊನ್ನೆ ಔಟೇಸರ್ಗ ಫೋನ್ ಮಾಡಿ ಹೇಳಿದ್ವಿ, PWD ಇಲಾಖೆದ ಇಷ್ಟು ದೊಡ್ಡ ಅವ್ಯವಹಾರ ಕಾಮಗಾರಿ ನಡೀತಾವಂದ್ರ ಇದು ಆಕ್ಚುಲಿ 3 ರಿಂದ 4 ಕೋಟಿ ವರ್ಕ್ ಐತಿ. ಇದು 5 ವರ್ಷ ಕಾಮಗಾರಿ. ಇದು 5 ವರ್ಷದಿಂದ ಈ ಕಾಮಗಾರಿ ಮಾಡತ್ತಾರ. ಇದನ್ನ ಇನ್ನೂವರೆಗೂ ಮುಗಿದಿಲ್ಲ ಕಾಮಗಾರಿ. ಇನ್ನು ನೋಡ್ಬೇಕು ನೀವು ಎಷ್ಟು ಸರ್ಕಾರದ ಹಣ ಪೋಲ್ ಆಗ್ತೈತಿ ಮತ್ತು ಟೆಂಡರ್ಗಳ ನಿಯಮಗಳನ್ನು ಹೆಂಗೆ ಉಲ್ಲಂಘನೆ ಮಾಡ್ತಾರೋ. ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಇದ್ರೂ ಈ ರೋಡ್ ಮ್ಯಾಗ ಹೋಗುವಂಥ ಗಾಡಿಗಳಿಗೆ ಸೇಫ್ಟಿ ಅನ್ನೋದಿಲ್ಲ. ನೋಡ್ರಿ, ಈಗ ಇಷ್ಟು ಧೂಳು ಹೊಡ್ಕೋದು ಹೊಂಟೈತಿ ಗಾಡಿ. ಟೂ ವೀಲರ್ದವ್ರು ಹೆಂಗೆ ಹೋಗ್ಬೇಕು? ಮಣ್ಣಾಗ ಕಣ್ಣೆಲ್ಲ ಬಿತ್ತಂದ್ರೆ ಆಕ್ಸಿಡೆಂಟ್ ಆಯ್ತಂದ್ರೆ ಯಾರು ಜವಾಬ್ದಾರ ಅಂದ್ರೆ ಔಟೇಸರ PWD ಇಲಾಖೆ ಅಧಿಕಾರಿಗಳು ಯಾರದಾರ ಡಬಲ್ ಅವರ ಸಂಬಂಧಪಟ್ಟ ಯಾರೇ ಇಲ್ಲಿ ಏನ್ರೆ ಜೀವ ಹಾನಿ ಆಯ್ತಂದ್ರೆ ನೀವು ನೇರವಾಗಿ ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಯಾಕಪ್ಪ ಅಂತಂದ್ರೆ ಟೆಂಡರ್ಗಳ ಒಳಗೆ ನಿಯಮಗಳಿರ್ತಾವೆ. ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೆ. ಈಗ ಒಬ್ಬ ಟೆಂಡರ್ ಕೆಲಸ ಮಾಡ್ತಾ ಇದ್ದಾನಂದ್ರೆ ಗುತ್ತಿಗೆದಾರ ಈ ರೀತಿ ಆದಂಥ ರೋಡ್ ಮಾಡುವಾಗ ಡೈಲಿ ಬೆಳಗ್ಗೆ ಒಂದು ಟೈಮ ಸಂಜೆ ಒಂದು ಟೈಮ ನೀರು ಹೊಡಿಬೇಕಾಗ್ತದೆ. ನೀರು ಹಾಕುಲ್ದನ ಇವ್ರು ಕೆಲಸ ಮಾಡ್ತಾರೋ ಅದಕ್ಕೂ ಶಾನ್ಯತನ ತೋರಿಸ್ತಾರೆ. ಇವ್ರು ಬಿಲ್ ಎಲ್ಲರೂ ತೆಗಿತಿರ್ತಾರ. ಕಳಪೆ ಕಾಮಗಾರಿ ಮಾಡಿ ಬಿಲ್ ತೆಗಿತಿರ್ತಾರ. ಈಗ ಸಾರ್ವಜನಿಕರಿಗೆ ಏನಾರು ತೊಂದರೆ ಆಯ್ತಂದ್ರೆ ಯಾರು ಜವಾಬ್ದಾರಿ? ನೋಡ್ರಿ ಎಂಥ ಕಾಮಗಾರಿ. ರೋಡ್ 4 ವರ್ಷದಿಂದ ಮಾಡತ್ತಾರೆ. ಔಟೇಸರ್ನ ಕೂಡಲೇ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಇಂಥ ಕಳಪೆ ಕಾಮಗಾರಿ ನಡೆದ್ರೂ ನೀವು ನೋಡ್ಕೊಂಡು ಸುಮ್ಮನಿದ್ರಂದ್ರೆ ನೀವು ಜಿಲ್ಲಾ ಉಸ್ತುವಾರಿಯಾಗಿ ನಿಮ್ಗೆ ಕಪ್ಚುಕಿ ಆಗ್ಬೋದಂತ ನನ್ನ ಅಭಿಪ್ರಾಯ. ಯಾಕಂದ್ರೆ 4 ವರ್ಷದಿಂದ ಈ ಕಾಮಗಾರಿ ನಡೆದೈತಿ. 4 ವರ್ಷದಿಂದ ಈ ಕಾಮಗಾರಿ ಮುಕ್ತಾಯವಾಗಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇವ್ರು ಕಾಮಗಾರಿ ಮಾಡತ್ತಾರೋ ನೀವು ಯೋಚನೆ ಮಾಡ್ಬೋದು. ಸಾರ್ವಜನಿಕ ಇಷ್ಟು ತೊಂದರೆ ಆಗೈತೆ ಅಂದ್ರೆ ತುಂಬ ತೊಂದರೆ ಆಗತೈತಿ. ತೊಂದರೆ ಆದ್ರೂ ಸರ್ಕಾರ ಕಣ್ಣು ಮುಚ್ಚಿಕೊಳ್ತೈತೆ ಅಂದ್ರೆ ಅದಕ್ಕೆ ನೇರವಾಗಿ ಡಬಲ್ ಈ ಅಧಿಕಾರಿಗಳನ್ನ ಕಾರಣ. ರಾಯಬಾಗ್ ಚಿಂಚಲಿ ರೋಡ್ ಕಾಂಟ್ರಾಕ್ಟರ್ ಯಾರ್ದಾರ ಗೊತ್ತಿಲ್ಲ. ಆದ್ರೂ ಈ ರೀತಿ ಧೂಳು ಎದ್ರ ಟೂ ವೀಲರ್ದವ್ರು ಹೆಂಗ್ ಹೋಗ್ಬೇಕು? ಕಾಮಗಾರಿ ಪ್ರಗತಿಯಲ್ಲಿರುವಾಗ ಇವ್ರ ರೋಡ್ ಮ್ಯಾಗ ನೀರು ಹೊಡಿಬೇಕು. ನೀರು ಹೊಡೆಯಂಗಿಲ್ಲ. ಹೊಟ್ಟಿಗೇನು ಅನ್ನ ತಿಂತಾರೋ ಮತ್ತೆ ಏನ್ರೆ ಬೇರೆ ಅನ್ನ ತಿಂತಾರೋ. ಮೊನ್ನೆ ಔಟೇಸರ್ಗ ಫೋನ್ ಮಾಡಿ ಹೇಳಿದ್ವಿ, PWD ಇಲಾಖೆದ ಇಷ್ಟು ದೊಡ್ಡ ಅವ್ಯವಹಾರ ಕಾಮಗಾರಿ ನಡೀತಾವಂದ್ರ ಇದು ಆಕ್ಚುಲಿ 3 ರಿಂದ 4 ಕೋಟಿ ವರ್ಕ್ ಐತಿ. ಇದು 5 ವರ್ಷ ಕಾಮಗಾರಿ. ಇದು 5 ವರ್ಷದಿಂದ ಈ ಕಾಮಗಾರಿ ಮಾಡತ್ತಾರ. ಇದನ್ನ ಇನ್ನೂವರೆಗೂ ಮುಗಿದಿಲ್ಲ ಕಾಮಗಾರಿ. ಇನ್ನು ನೋಡ್ಬೇಕು ನೀವು ಎಷ್ಟು ಸರ್ಕಾರದ ಹಣ ಪೋಲ್ ಆಗ್ತೈತಿ ಮತ್ತು ಟೆಂಡರ್ಗಳ ನಿಯಮಗಳನ್ನು ಹೆಂಗೆ ಉಲ್ಲಂಘನೆ ಮಾಡ್ತಾರೋ. ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಇದ್ರೂ ಈ ರೋಡ್ ಮ್ಯಾಗ ಹೋಗುವಂಥ ಗಾಡಿಗಳಿಗೆ ಸೇಫ್ಟಿ ಅನ್ನೋದಿಲ್ಲ. ನೋಡ್ರಿ, ಈಗ ಇಷ್ಟು ಧೂಳು ಹೊಡ್ಕೋದು ಹೊಂಟೈತಿ ಗಾಡಿ. ಟೂ ವೀಲರ್ದವ್ರು ಹೆಂಗೆ ಹೋಗ್ಬೇಕು? ಮಣ್ಣಾಗ ಕಣ್ಣೆಲ್ಲ ಬಿತ್ತಂದ್ರೆ ಆಕ್ಸಿಡೆಂಟ್ ಆಯ್ತಂದ್ರೆ ಯಾರು ಜವಾಬ್ದಾರ ಅಂದ್ರೆ ಔಟೇಸರ PWD ಇಲಾಖೆ ಅಧಿಕಾರಿಗಳು ಯಾರದಾರ ಡಬಲ್ ಅವರ ಸಂಬಂಧಪಟ್ಟ ಯಾರೇ ಇಲ್ಲಿ ಏನ್ರೆ ಜೀವ ಹಾನಿ ಆಯ್ತಂದ್ರೆ ನೀವು ನೇರವಾಗಿ ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಯಾಕಪ್ಪ ಅಂತಂದ್ರೆ ಟೆಂಡರ್ಗಳ ಒಳಗೆ ನಿಯಮಗಳಿರ್ತಾವೆ. ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೆ. ಈಗ ಒಬ್ಬ ಟೆಂಡರ್ ಕೆಲಸ ಮಾಡ್ತಾ ಇದ್ದಾನಂದ್ರೆ ಗುತ್ತಿಗೆದಾರ ಈ ರೀತಿ ಆದಂಥ ರೋಡ್ ಮಾಡುವಾಗ ಡೈಲಿ ಬೆಳಗ್ಗೆ ಒಂದು ಟೈಮ ಸಂಜೆ ಒಂದು ಟೈಮ ನೀರು ಹೊಡಿಬೇಕಾಗ್ತದೆ. ನೀರು ಹಾಕುಲ್ದನ ಇವ್ರು ಕೆಲಸ ಮಾಡ್ತಾರೋ ಅದಕ್ಕೂ ಶಾನ್ಯತನ ತೋರಿಸ್ತಾರೆ. ಇವ್ರು ಬಿಲ್ ಎಲ್ಲರೂ ತೆಗಿತಿರ್ತಾರ. ಕಳಪೆ ಕಾಮಗಾರಿ ಮಾಡಿ ಬಿಲ್ ತೆಗಿತಿರ್ತಾರ. ಈಗ ಸಾರ್ವಜನಿಕರಿಗೆ ಏನಾರು ತೊಂದರೆ ಆಯ್ತಂದ್ರೆ ಯಾರು ಜವಾಬ್ದಾರಿ? ನೋಡ್ರಿ ಎಂಥ ಕಾಮಗಾರಿ. ರೋಡ್ 4 ವರ್ಷದಿಂದ ಮಾಡತ್ತಾರೆ. ಔಟೇಸರ್ನ ಕೂಡಲೇ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಇಂಥ ಕಳಪೆ ಕಾಮಗಾರಿ ನಡೆದ್ರೂ ನೀವು ನೋಡ್ಕೊಂಡು ಸುಮ್ಮನಿದ್ರಂದ್ರೆ ನೀವು ಜಿಲ್ಲಾ ಉಸ್ತುವಾರಿಯಾಗಿ ನಿಮ್ಗೆ ಕಪ್ಚುಕಿ ಆಗ್ಬೋದಂತ ನನ್ನ ಅಭಿಪ್ರಾಯ. ಯಾಕಂದ್ರೆ 4 ವರ್ಷದಿಂದ ಈ ಕಾಮಗಾರಿ ನಡೆದೈತಿ. 4 ವರ್ಷದಿಂದ ಈ ಕಾಮಗಾರಿ ಮುಕ್ತಾಯವಾಗಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇವ್ರು ಕಾಮಗಾರಿ ಮಾಡತ್ತಾರೋ ನೀವು ಯೋಚನೆ ಮಾಡ್ಬೋದು. ಸಾರ್ವಜನಿಕ ಇಷ್ಟು ತೊಂದರೆ ಆಗೈತೆ ಅಂದ್ರೆ ತುಂಬ ತೊಂದರೆ ಆಗತೈತಿ. ತೊಂದರೆ ಆದ್ರೂ ಸರ್ಕಾರ ಕಣ್ಣು ಮುಚ್ಚಿಕೊಳ್ತೈತೆ ಅಂದ್ರೆ ಅದಕ್ಕೆ ನೇರವಾಗಿ ಡಬಲ್ ಈ ಅಧಿಕಾರಿಗಳನ್ನ ಕಾರಣ.